ನನ್ನಂತ ಅದೆಷ್ಟೋ ಕಾರ್ಯಕರ್ತರಿಗೆ ಸ್ವಾಭಿಮಾನಕ್ಕೆ ಧಕ್ಕೆ ಆಯಿತು. ಅವ್ರದ್ದು ಬೇರೆ ಬೇರೆ ಸಮಸ್ಯೆಗಳಲ್ಲಿ ಅಲ್ಲಲ್ಲಿ ಕುಗ್ಗಿ ಹೋದರು. ಹಿಂದುಳಿದ ವರ್ಗದ ಕಾರ್ಯಕರ್ತರನ್ನ ಛಾತ್ರ ತೇಜಸ್ ಇರುವಾಗ ಬಳಸ್ಕೊಳ್ತಾರೆ. ತದನಂತರ ಅವರು ನಾಯಕರಾಗಲಿಕ್ಕೆ ಇಷ್ಟಪಡೋದಿಲ್ಲ. ಯಾವತ್ತೂ ಹಿಂದುಳಿದ ವರ್ಗದ ಕಾರ್ಯಕರ್ತರು ನಾಯಕರಾಗೋದು ನಮ್ಮ BJPಯವರಿಗೆ ಇಷ್ಟ ಇಲ್ಲ. BJP ಬೆಳೆದು ನಿಂತಿದೆ ಇವತ್ತು. ಹಾಗಾಗಿ ಕಾರ್ಯಕರ್ತರ ಅವಶ್ಯಕತೆ ಇಲ್ಲ. ಇವತ್ತು ನಾಯಕರಿದ್ದಾರೆ. ನಾಯಕರುಗಳಿಗೆ ಬಕೆಟ್ ಹಿಡಿತಕ್ಕಂಥ ಒಂದಿಷ್ಟು ಕಾರ್ಯಕರ್ತರನ್ನ ಜೊತೆಲಿ ಹಾಕೊಂಡು ಅವರನ್ನೇ ಲೀಡರ್ ಮಾಡಿ ಅವರ ಫೋಟೋವನ್ನು ಮೋದಿಯವರ ಜೊತೆ ತಳಕು ಹಾಕಿ ಅವ್ರ ಜೊತೆ ನಿಲ್ಲಿಸಿಬಿಟ್ಟು ಅವರನ್ನು ಲೀಡರ್ ಮಾಡುವಂಥ ಕೆಲಸಗಳು ಆಗ್ತಾ ಇದೆ. ಇವತ್ತು ನೈಜ ಕಾರ್ಯಕರ್ತನಿಗೆ ಬೆಲೆ ಸಿಗ್ತಾ ಇಲ್ಲ ಇವತ್ತು. ಹಾಗಾಗಿ ಎಲ್ಲ ಹಿಂದುಳಿದ ವರ್ಗದ ಮಕ್ಕಳು ಬೆಳೆದರೆ ಮಾತ್ರ ನಮ್ಮ ಮುಂದಿನ ಪೀಳಿಗೆಯನ್ನು ಕೂಡ ರಾಜಕೀಯ 1,60,000 ಜನ ಹಿಂದುಳಿದ ವರ್ಗದ ಕಾರ್ಯಕರ್ತರಿದ್ದಾರೆ. 25-30 ವರ್ಷ ಕೇಸ್ ಹಾಕೊಂಡು ಸಂಘಟನೆಯಲ್ಲಿ ಕೆಲಸ ಮಾಡಿ ತದನಂತರ ಅವರ ಸಂಸಾರದ ಜಂಜಾಟ ಬೇರೆ ಬೇರೆ ಕಾರಣದಿಂದ ಅವರು ಸೈಡ್ಲೈನ್ ಆಗೋದೇ ಆಗಿದೆ. ಮುಂದೆ ಅವರ ಪ್ರತಿನಿಧಿಯಾಗಿ ಅವರ ಧ್ವನಿಯಾಗಿ ಬರಲಿಕ್ಕೆ ನಾಯಕತ್ವದ ಅವಶ್ಯಕತೆ ನಮ್ಮೂರಿಗಿದೆ. ಇವತ್ತು BJP ಹಿಂದುತ್ವ ಅಂತಂದೇಳಿ ಹೇಳಿ ಹಿಂದುಳಿದ ವರ್ಗನ ತುಳಿಯೋದು ಇವತ್ತು ಗೊತ್ತಾಗ್ತಾ ಇದೆ. BJPಯವರಿಗೆ ಇದೊಂದು ಸ್ಪಷ್ಟ ಮೆಸೇಜ್. ನಾನು ಕೂಡ BJPಯ ಕಾರ್ಯಕರ್ತ. ಆ ಹಿರಿಯರಿಗೆ ಹೋಗಿ ಮುಟ್ಟಬೇಕು. ದೇವದುರ್ಲಭ ಕಾರ್ಯಕರ್ತ ಅಂತಂದೇಳಿ ಹೇಳಿ ದೇವದುರ್ಲಭ ಕಾರ್ಯಕರ್ತರನ್ನ ದುರ್ಬಳಕೆ ಮಾಡಿಕೊಂಡ್ರೆ ಯಾವ ರೀತಿಯಲ್ಲಿ ಸಂದೇಶ ಸಿಗ್ತದೆ ಅಂತಂದೇಳಿ ಹೇಳುವಂಥದ್ದು ಇವತ್ತಿನ ವಿಷಯಗಳು ಕಣ್ಮುಂದೆ ಕಾಣಿಸ್ತಾ ಇದೆ. ನಮ್ಮ ರಾಘಣ್ಣ ಇವತ್ತು ನಮ್ಮ ಕ್ಷೇತ್ರದಲ್ಲಿ 3 ಬಾರಿ ನಾವು ಮೋದಿ ನೋಡಿ ರಾಘಣ್ಣನಿಗೆ ವೋಟ್ ಮಾಡಿದ್ವಿ. ರಾಘಣ್ಣನಿಗೆ 5 ಜನ ಕಾರ್ಯಕರ್ತರ ನಂತರ 6ನೇವರ ಹೆಸರು ಹೇಳಲಿಕ್ಕೆ ಬರೋದೇ ಇಲ್ಲ. ಬೈಂದೂರಿನಲ್ಲಿ ಅವರ ಪರಿಚಯನೇ ಇಲ್ಲ. ರಾಘಣ್ಣನಿಗೆ ಸಾವಿರಾರು ಕೋಟಿ ಅನುದಾನ ತರ್ತಾರೆ. ಕಾರ್ಯಕರ್ತರಿಗೆ ಏನಾದರೂ ಲಾಭ ಆಗಿದೆಯಾ? 100 ಕೋಟಿ ಅನುದಾನ, 200 ಕೋಟಿ ಅನುದಾನ, ಸಾವಿರಾರು ಕೋಟಿ ಅನುದಾನ ತರ್ತಾರೆ. ಏಜೆನ್ಸಿ ಅಲ್ಲಿಂದ ಫಿಕ್ಸ್ ಆಗ್ತದೆ. ಯಾವುದೇ 10 ಲಕ್ಷ 5 ಲಕ್ಷದ ಅನುದಾನಗಳ ಇಲ್ಲವೇ ಇಲ್ಲ. ಕಾರ್ಯಕರ್ತರಿಗೆ ಬಳಕೆ ಆಗುವುದು ಎಲ್ಲಿ? ಕಾರ್ಯಕರ್ತರು ಬೆಳೆಯೋದಾದ್ರೂ ಹೇಗೆ? ಪಕ್ಷ ಕಟ್ಟೋದಾದ್ರೂ ಹೇಗೆ? ಖಾಲಿ ಏಜೆನ್ಸಿಗಳ ಜೊತೆ ಮತ್ತೆ ಒಂದು 5 ಜನ ಪ್ರಮುಖರ ಜೊತೆ ಯಾವಾಗಲೂ ಬಂದರೂ ಬೈಂದೂರಿಗೆ ಬಂದರೆ ಸಂಪರ್ಕದಲ್ಲಿರುವ ರಾಘಣ್ಣ ಕಾರ್ಯಕರ್ತರನ್ನು ತುಂಬ ಕಡೆಗಣಿಸಿದ್ದಾರೆ. ಆ ಕಾರಣದಿಂದ ನಾವಿವತ್ತೆಲ್ಲ ಒಟ್ಟಾಗಿದ್ದೇವೆ. ಬೈಂದೂರಿನಲ್ಲಿ MP ಆದಮೇಲೆ ಇವರ ಬೇನಾಮಿ ಆಸ್ತಿಗಳು ಜಾಸ್ತಿ ಆಗಿಬಿಟ್ಟಿದೆ. ಇವರದೇ PA ಮಾಡಿಕೊಂಡಿದ್ದಾರೆ. PAಗೆ ಜನಪರ ಕೆಲಸ ಮಾಡ್ತಕ್ಕಂಥ ಅವಕಾಶಗಳನ್ನು ಕೊಡದೆ ಇವರ ಆಸ್ತಿಗಳ ಕಾನೂನು ತೊಡಕನ್ನು ಪರಿಹರಿಸುವುದರಲ್ಲಿ ಅವರಿಗೆ ಸಮಯ ಸಾಕಾಗಲಿಕ್ಕಿಲ್ಲ. PAಗಳನ್ನು ಅಷ್ಟು ಮಟ್ಟಿಗೆ ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ. ಕಾರ್ಯಕರ್ತರಿಗೆ ಯಾವುದೇ ರೀತಿಯಲ್ಲಿ ಸಂಪರ್ಕಕ್ಕೆ ಸಿಗ್ತಾ ಇಲ್ಲ. MP ಅವರ ಪರಿಚಯ ಇರ್ತಕ್ಕಂಥ ಯಾವುದಾದ್ರು ಕಾರ್ಯಕರ್ತರು ಇಲ್ಲೆಲ್ಲಾದರೂ ಇದ್ರೆ ಕೈ ಎತ್ತಿ ನೋಡೋಣ. ಇಲ್ವೇ ಇಲ್ಲ. ಸಾವಿರಾರು ಕೋಟಿ ಅನುದಾನ ತೆಗೆದುಕೊಂಡು ಬಂದಿದ್ದಾರೆ. ವೆಂಟೆಡ್ ಡ್ಯಾಮ್ ಮಾಡಿದ್ದಾರೆ. ಸುಮಾರು 10-15 ವೆಂಟೆಡ್ ಡ್ಯಾಮ್ ಮಾಡಿದ್ದಾರೆ ಈ ಭಾಗದಲ್ಲಿ. ವೆಂಟೆಡ್ ಡ್ಯಾಮಲ್ಲೇ ನಮ್ಮ ಮಾಧ್ಯಮ ಮಿತ್ರರೆಲ್ಲ ಇದ್ದಾರೆ. ಇವತ್ತು ನಮ್ಮ ಮಕ್ಕಳಿಗೆಲ್ಲ ರಜೆ ಇದೆ. ನಾವೆಲ್ಲ ಒಂದು ಪಿಕ್ನಿಕ್ ಹೋಗಿ ಬರೋಣ ವೆಂಟೆಡ್ ಡ್ಯಾಮ್ ಕಡೆ. ಎಲ್ಲಾದರೂ ಒಂದು ಆ ವೆಂಟೆಡ್ ಡ್ಯಾಮಿಂದ ಸುಗ್ಗಿ ಆಗ್ತಾ ಇದೆ ನೋಡಿ. ಒಂದು ಸುಗ್ಗಿಯ ಒಂದು ಗದ್ದೆ ತೋರಿಸಿ ನನಗೆ. ಬೇಡ, ಆ ವೆಂಟೆಡ್ ಡ್ಯಾಮಲ್ಲಿ 1 ಫೀಟ್ ನೀರು ತೋರಿಸಿ ನನಗೆ. ಬತ್ತಿ ಹೋದ ವೆಂಟೆಡ್ ಡ್ಯಾಮಿಂದ ಜನರಿಗೇನು ಲಾಭ? ಆದರೆ ಸಾವಿರಾರು ಕೋಟಿ ಅನುದಾನ ಮಾತ್ರ ಸರ್ಕಾರದಿಂದ ಕೊಳ್ಳೆ ಹೊಡೆದಾಗಿದೆ. ನಮ್ಮ ಮೀನುಗಾರರ ಸಮಸ್ಯೆಯನ್ನು ಹಿಂದೆ ಮತ್ಸ್ಯ ಮನೆಯ ಯೋಜನೆಯ ಅಡಿಯಲ್ಲಿ ಮನೆ ನಿರ್ಮಾಣ ಆಗಬೇಕು ಅಂತಂದೇಳಿ ಹೇಳಿದರೆ ನಮ್ಮ ಸರ್ಕಾರ ಇರುವಾಗ ಮಾಡಿಕೊಡ್ಲೇ ಇಲ್ಲ. ಮೊನ್ನೆ ಬಂದ ಸರ್ಕಾರ 150 ಮನೆ ಸ್ಯಾಂಕ್ಷನ್ ಮಾಡ್ತದೆ. 150 ಮನೆ ಸ್ಯಾಂಕ್ಷನ್ ಮಾಡಿ ಅವರ ಕಾರ್ಯಕರ್ತರಿಗೆ ಕೊಡ್ತದೆ. GPS ಗಾಳಿಗೆ ತೋರಿ, ಕಾನೂನನ್ನು ಗಾಳಿಗೆ ತೋರಿ ಅವ್ರ ಕಾರ್ಯಕರ್ತರಿಗೆ ಮಾತ್ರ ಕೊಡ್ತದೆ. ನಮ್ಮ BJP ಇರುವಾಗ ಕಾರ್ಯಕರ್ತರಿಗಾಗಲಿ ನಮ್ಮ ವೋಟರ್ಸಿಗಾಗಲಿ ಕೊಡಲಿಕ್ಕೆ ಆಗಲಿಲ್ಲ. ಬ್ರೇಕ್ ವಾಟರ್ ಯೋಜನೆ ಮರುವಂತೆಯಲ್ಲಿ ನಡೀತಾ ಇದೆ. ಬ್ರೇಕ್ ವಾಟರ್ ಯೋಜನೆಯಿಂದ ಅನುಕೂಲ ಆಗಿದ್ದಕ್ಕಿಂತ ಅನಾನುಕೂಲ ಆಗಿದ್ದೇ ಜಾಸ್ತಿ. ಬ್ರೇಕ್ ವಾಟರ್ ಯೋಜನೆಯಲ್ಲಿ ತೊಕ್ತಿ ಚಂಡಮಾರುತ ಆದಂಥ ಸಂದರ್ಭದಲ್ಲಿ 5-6 ಕೋಟಿ ಲಾಸ್ ಆಗಿತ್ತು ಮರುವಂತೆಯ ಮೀನುಗಾರರಿಗೆ.
ಆ ಲಾಸಲ್ಲಿ 1 ರೂಪಾಯಿನೂ ನಮ್ಮ ಸರ್ಕಾರದಿಂದ ಬರ್ಸ್ಲಿಕ್ಕೆ ಆಗಲಿಲ್ಲ. ಅವಾಗ ಮೊನ್ನೆ ಬಂದ ಸರ್ಕಾರ ಗೊಂಗೊಳ್ಳಿಯ ಮೀನುಗಾರರ ದೋಣಿ 10 ದೋಣಿ ಸುಟ್ಟೋಯ್ತು. 10 ದೋಣಿ ಸುಟ್ಟೋಯ್ತು. 10 ದೋಣಿಗೆ 1 ಕೋಟಿ ರೂಪಾಯಿ ಲೆಕ್ಕ, 10,000 ಕೋಟಿ ಲಕ್ಷ 10 ಲಕ್ಷ ರೂಪಾಯಿ ಲೆಕ್ಕದಲ್ಲಿ 10 ಜನರಿಗೆ 1 ಕೋಟಿಯ ಅನುದಾನವನ್ನು 1 ತಿಂಗಳಲ್ಲಿ ಈಗಿನ ಸರ್ಕಾರ ಕೊಟ್ಟಿದೆ. ಇದು ಯಾರದ್ದು ದೌರ್ಬಲ್ಯ ಹೇಳಿ ನೋಡುವ? ನಮ್ಮ BJP ದೌರ್ಬಲ್ಯ ಅಲ್ವಾ ಇದು? 1 ತಿಂಗಳಲ್ಲಿ ಕೊಡ್ಲಿಕ್ಕಾಗತ್ತೆ. 5-6 ಕೋಟಿ ನಮ್ಮದೇ ಸರ್ಕಾರ, ಕೇಂದ್ರದಲ್ಲೂ ರಾಜ್ಯದಲ್ಲೂ ನಮ್ಮದೇ ಸರ್ಕಾರ, ನಮ್ಮಲ್ಲಿ ಉಸ್ತುವಾರಿ ಮಿನಿಸ್ಟ್ರಿ ಇದ್ರೂ, ಎಲ್ಲ ಶಾಸಕರು ನಮ್ಮದೇ ಇದ್ರೂ ಕೂಡ 5-6 ಕೋಟಿ ಲಾಸ್ ಆದರೆ ಒಂದು ಮರುವಂತೆ ಮೀನುಗಾರರಿಗೆ 1 ಬಿಡಿಗಾಸು ಕೊಡಲಿಕ್ಕೆ ಸಾಧ್ಯ ಆಗಲಿಲ್ಲ. 1 ಮನೆಗೆ 5,000 ಕೊಡಿಸ್ಲಿಕ್ಕೆ ಸಾಧ್ಯ ಆಗಲಿಲ್ಲ. ನಿಮಗೆ ಯಾಕೆ ಮೀನುಗಾರರು ನಿಮ್ಮ ಜೊತೆ ಇರ್ತಾರೆ ಹೇಳಿ? ಸೀಮೆ ಎಣ್ಣೆಯ ಸಮಸ್ಯೆನ ನಿಮಗೆ ಬಗೆಹರಿಸ್ಲಿಕ್ಕೆ ಆಯ್ತಾ? ಇಷ್ಟೊಂದು ಬಂದರಿಗೆ 1000 ಕೋಟಿ ಅನುದಾನ ತೆಗೆದುಕೊಂಡು ಬಂದಿದ್ದೀರಲ್ಲ ನೀವು, ಯಾವುದಾದ್ರೂ ಸಂಪೂರ್ಣವಾಗಿ ಮುಗಿದಿದೆಯಾ? ಕಾಂತೇಶ್ ಅಣ್ಣವರು ವೇದಿಕೆಗೆ ಬರಬೇಕು, ಹಾಗೆ ಯಶು ಗೊಂಗೊಳ್ಳಿ ಅವರು ವೇದಿಕೆಗೆ ಬರಬೇಕು. ಪ್ರವಾಸೋದ್ಯಮ ಇಲಾಖೆಯ ಅಡಿಯಿಂದ 1000 ಕೋಟಿ ಅನುದಾನವನ್ನು ತರಲಾಗ್ತಾ ಇದೆ. ಪ್ರವಾಸೋದ್ಯಮದ ಲೆಕ್ಕದಲ್ಲಿ ಎಲ್ಲಿ ಪ್ರವಾಸೋದ್ಯಮವನ್ನು ಡೆವಲಪ್ಮೆಂಟ್ ಮಾಡ್ತಾ ಇದ್ದಾರೆ ಆ ಭಾಗದಲ್ಲಿ 100 ಕ್ರೈಸ್ಟ್ ಕಿಂಗ್ ವಿದ್ಯಾಸಂಸ್ಥೆ ಕಾರ್ಕಳ ನಿಮ್ಮ ಮಕ್ಕಳ ಭವಿಷ್ಯಕ್ಕಾಗಿ ಒಂದು ಉತ್ತಮ ಆಯ್ಕೆ. ದಾಖಲಾತಿ ಈಗಾಗಲೇ ಪ್ರಾರಂಭಗೊಂಡಿದೆ. ಈ ಕೂಡಲೇ ಸಂಪರ್ಕಿಸಿ. ನಿಖರ ಹಾಗೂ ಸ್ಪಷ್ಟ ಸ್ಥಳೀಯ ಸುದ್ದಿಗಳಿಗಾಗಿ ವೀಕ್ಷಿಸಿ ಸ್ವಯಂ ಟೈಮ್ಸ್ ಕಾರ್ಕಳ.